ಜೆ.ಎಂ. ರಾಜಶೇಖರ್ ರವರ ಮಾಹಿತಿ ಬಂತು. ಮಾಹಿತಿ ಶ್ರೀಸಾಮಾನ್ಯರಿಗೆ ಮಾಹಿತಿ ಹಕ್ಕು ಕಾಯ್ದೆ ಪರಿಚಯ. ಓದುತ್ತಿರುವರು ನಾಗೇಂದ್ರ ನಮ್ಮೂರು. ಲೇಖಕರ ಮಾತು. ಮಾಹಿತಿ ಹಕ್ಕು ದಶಮಾನ ವರ್ಷ ಸ್ವಾತಂತ್ರ್ಯೋತ್ಸವ. ಭಾರತ ದೇಶಕ್ಕೆ 15 ಆಗಸ್ಟ್ 1947ಕ್ಕೆ ದೊರೆತ ಸ್ವಾತಂತ್ರ್ಯ ರಾಜಕೀಯ ಪಕ್ಷಗಳಿಗೆ ವರದಾನವಾಯಿತು. ಹೇಳಿಕೊಳ್ಳುವುದಕ್ಕೆ ಪ್ರಜಾಸರ್ಕಾರ ಎಂದರೂ ನಿಜವಾಗಿಯೂ ಪ್ರಜೆಗಳಿಗೆ ಅದರಿಂದ ಸ್ವಾತಂತ್ರ್ಯ ಮುಕ್ತವಾಗಿರಲಿಲ್ಲ. ಪ್ರಜೆಗಳು ಮತ ಚಲಾವಣೆ ಮಾತ್ರ ಮೀಸಲಾಗಿದ್ದವು. ಸರಕಾರದ ಆಡಳಿತದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಜನಾಭಿಪ್ರಾಯಕ್ಕೆ ಇಂಥ ಮನ್ನಣೆ ಏನೂ ಇರಲೇ ಇಲ್ಲ. ರಾಜಕೀಯವಾಗಿ ಭಾರತ ದೇಶದ ಶ್ರೀಮಂತ ಪ್ರಭಾವಕ್ಕೆ ದೊರೆತ ಸ್ವಾತಂತ್ರ್ಯವದು. ಬ್ರಿಟಿಷ್ ಗುಲಾಮಗಿರಿಯಿಂದ ಭಾರತೀಯರು ಮುಕ್ತರಾದರೂ ಸಹ ನಾಗರಿಕರಿಗೆ ಅದರಿಂದ ಲಾಭವಾಗಲೇ ಇಲ್ಲ. ಬೆಂಕಿಯಿಂದ ಬಾಣಲೆಗೆ ಹಾರಿದಂಥ ಅನುಭವ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಅಧಿಕೃತ ರಹಸ್ಯ ಕಾಯ್ದೆ 1923 ಮುಂದುವರಿಸಲಾಗಿದೆ. ಹಾಗಾದರೆ ನಾಗರಿಕರಿಗೆ ಸ್ವಾತಂತ್ರ್ಯ ದೊರೆತದ್ದು ಯಾವಾಗ? 12 ಅಕ್ಟೋಬರ್ 2005ರಂದು ಭಾರತೀಯ ನಾಗರಿಕರಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಹಾಗೂ ಸರಕಾರದ ಆಡಳಿತಕ್ಕೆ ಸಲಹೆ ನೀಡುವಷ್ಟು ಸ್ವಾತಂತ್ರ್ಯ ದೊರೆಯಿತು. ಆಡಳಿತಗಾರರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಷ್ಟರ ಮಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಲು ಅಧಿಕೃತ ಅವಕಾಶವನ್ನು ಘೋಷಿಸಲಾಯಿತು. ಆದರೆ ಸರಕಾರಗಳು ಅದನ್ನು 100ಕ್ಕೆ 100ರಷ್ಟು ಸಂಭ್ರಮಿಸುವ ಮಾನಸಿಕ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಪ್ರತಿ ವರ್ಷ ಆಗಸ್ಟ್ 15ರಂದು ಆಚರಿಸುವಂತೆ ಅಕ್ಟೋಬರ್ 12ರಂದು ಮಾಹಿತಿ ಹಕ್ಕು ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯನ್ನು ಸರಕಾರ ಘೋಷಣೆ ಮಾಡಬೇಕಾಗಿತ್ತು. ಕಾನೂನು ರೀತ್ಯ ಮಾಹಿತಿ ಪಡೆಯುವ ಅವಕಾಶ ನೀಡಿದರೂ ಸಹ ರಾಜಕೀಯ ಪಕ್ಷಗಳು ಮಾಹಿತಿ ಹಕ್ಕು ಕಾಯ್ದೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಂಡವು. ರಾಜಕೀಯ ಪಕ್ಷಗಳು ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವಕ್ಕೆ ಸ್ವಯಂ ಮುಂದಾಗಬೇಕಾಗಿತ್ತು. ರಾಜಕೀಯ ಗುಲಾಮಗಿರಿಯಿಂದ ಜನರನ್ನು ಮುಕ್ತ ಮಾಡಿಬಿಟ್ಟರೆ ಆಗುವ ನಷ್ಟ ಪಕ್ಷಗಳಿಗೆ. ತನ್ಮೂಲಕ ರಾಜಕೀಯ ನಿರ್ಧಾರಗಳನ್ನು ರಹಸ್ಯವಾಗಿಟ್ಟುಕೊಂಡು ದೇಶದ ಜನರನ್ನು ದಿಕ್ಕು ತಪ್ಪಿಸುತ್ತಲೇ ಇರುವುದು ಮುಕ್ತ ಆಡಳಿತ ಹೇಗಾಗುತ್ತದೆ? ಜನರಿಗೆ ದೇಶದ ಎಲ್ಲ ಆಗು ಹೋಗುಗಳ ರಹಸ್ಯವು ತಿಳಿಯಬೇಕು. ಅಂತಹ ಮುಕ್ತ ಸ್ವಾತಂತ್ರ್ಯ ದೊರೆಯಬೇಕಾಗಿದೆ. ಕದ್ದು ಮುಚ್ಚಿ ಯಾವುದೇ ವ್ಯವಹಾರಗಳು ನಡೆಯಬಾರದು. ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ವಾಣಿಜ್ಯೋದ್ಯಮಿಗಳು, ಕ್ರಿಕೆಟ್ ಪಟುಗಳು, ನ್ಯಾಯಾಧೀಶರು, ಸರಕಾರಿ ಅಧಿಕಾರಿಗಳು ತಮ್ಮ ಎಲ್ಲ ಆದಾಯದ ಮೂಲಗಳು ಹಾಗೂ ಆಸ್ತಿ-ಪಾಸ್ತಿಗಳ ವಿವರಗಳನ್ನು ನಾಗರಿಕರಿಗೆ ತಿಳಿಸಲೇಬೇಕು. ಇಲ್ಲದಿದ್ದರೆ ಅದು ಪಾರದರ್ಶಕತೆ ಹೇಗಾಗುತ್ತದೆ? ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಎಲ್ಲ ಸಾರ್ವಜನಿಕರು ಪ್ರಾಧಿಕಾರಗಳ ಅಡಿಯಲ್ಲಿ ಬರುವ ಎಲ್ಲ ಹಂತದ ಕಚೇರಿಗಳಲ್ಲೂ ಸ್ವಯಂ ಘೋಷಿತ ವರದಿ ಪ್ರಕಟಿಸಬೇಕು. ಈ ಕೆಲಸ 10% ಸಾಧನೆಯಾಗಿಲ್ಲ. ಮಾಹಿತಿ ಆಯುಕ್ತರು ಸಮಯಹರಣ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳದೆ ಸರಕಾರದ ಸವಲತ್ತುಗಳೊಂದಿಗೆ ಸುಖಿಸುತ್ತಿದ್ದಾರೆ. ಮಾಹಿತಿ ಹಕ್ಕು ಅರ್ಜಿಯನ್ನು ನಗರಸಭೆ ರಾಣೆಬೆನ್ನೂರಿನಲ್ಲಿ ಖುದ್ದಾಗಿ ಕೊಡಲು ಹೋದರೆ ಪಡೆಯುವುದೇ ಇಲ್ಲ. ಅಂಚೆ ಮೂಲಕವೇ ಕಳಿಸಬೇಕು. ಟೇಬಲ್ನಿಂದ ಟೇಬಲ್ಗೆ ಓಡಾಡಿಸುವ ಪಗಾರ ತೆಗೆದುಕೊಳ್ಳುವ ಮಂದಿಗೆ ಬುದ್ಧಿ ಹೇಳುವವರು ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ. ಯಾರೂ ಸರಿಯಾಗಿ ಇವರ ವಿಭಾಗದ ಕುರ್ಚಿಯಲ್ಲಿ ಸಿಗುವುದೇ ಇಲ್ಲ. ನಾಗರಿಕ ಸೇವೆ ಬಯಸಿ ಹೋಗುವ ಶ್ರೀಸಾಮಾನ್ಯರಿಗೆ ನಿರಾಶೆಯ ಗತಿ. ಏನೇ ನಗರಸಭೆಯ ಕೆಲಸಗಳು ಆಗಬೇಕೆಂದರೆ ಮಧ್ಯವರ್ತಿಗಳನ್ನು ಬಳಸಿಕೊಳ್ಳಲೇಬೇಕು. ಇಲ್ಲವಾದರೆ ಯಾವುದೇ ಕೆಲಸಗಳು ಆಗುವುದಿಲ್ಲ. ಇಲ್ಲಿ ಬರೀ ರಾಜಕೀಯದ ಕುಮಟು ವಾಸನೆ ಹೊಡೆಯುತ್ತದೆ.
ಹಾಗಾದರೆ ಜನರನ್ನು ಯಾರು ರಕ್ಷಿಸಬೇಕು? ಪ್ರಜಾಪ್ರಭುಗಳು ಪ್ರಜೆಗಳ ಮತವನ್ನು ನುಂಗುತ್ತಾರೆ. ಅಧಿಕಾರಿಗಳು ಪ್ರಜೆಗಳ ಹಕ್ಕನ್ನು ನುಂಗುತ್ತಾರೆ. ನೌಕರರು ಪ್ರಜೆಗಳ ಹಣವನ್ನು ನುಂಗುತ್ತಾರೆ. ಪ್ರಜೆಗಳು ಸಹನೆಯಿಂದ ಉಗುಳು ನುಂಗುತ್ತಾರೆ. ಹೀಗಾಗಿ ಸಾರ್ವಜನಿಕರು ನ್ಯಾಯಕ್ಕಾಗಿ ಸಾಯುವ ತನಕ ಕೋರ್ಟಿಗೆ ಅಲೆದಾಡಬೇಕಾಗಿದೆ. ಸನಿಹದಲ್ಲಿ ಸಹಜವಾಗಿ ಸೇವೆ ದೊರಕದೆ ಪ್ರಜಾಪ್ರಭುತ್ವ ಕಂಗಾಲಾಗಿದೆ. ಜನರ ಧ್ವನಿಗೆ ಪ್ರತಿಶಕ್ತಿಯಾಗಬೇಕಾದ ಮಾಹಿತಿ ಹಕ್ಕು ಕಾಯ್ದೆ ಕೂಡ ನಲುಗುತ್ತಿದೆ. ಭ್ರಷ್ಟರ ಕೈಯಲ್ಲಿಯೇ ಸಿಲುಕಿ ನಡುಗುತ್ತಿದೆ. ಪ್ರಭುಗಳಿಗೆ ಪ್ರಜೆಗಳ ಹಿತಾಸಕ್ತಿ ಕುರಿತು ಕಿಂಚಿತ್ತೂ ಕಾಳಜಿಯೂ ಇಲ್ಲದೆ ಹೋಗಿದೆ. ರಾಜಕೀಯ ಪಕ್ಷಗಳು ಮಾಹಿತಿ ಹಕ್ಕು ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರಿಗಳೇ ಎಂಬುದು ಅನಿರ್ವಾದ. ಕಾಲಂ 2.4 ವ್ಯಾಪ್ತಿಯಲ್ಲಿ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ನೇಮಕ ಮಾಡಲೇಬೇಕು. ಕೇಂದ್ರ ಮಾಹಿತಿ ಆಯೋಗ 6 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಸಾರ್ವಜನಿಕ ಪ್ರಾಧಿಕಾರವೆಂದು ಮಾಹಿತಿ ಕೊಡಬೇಕೆಂದು ಪ್ರಕರಣವೊಂದರಲ್ಲಿ ಆದೇಶ ಮಾಡಿದಾಗ ರಾಜಕೀಯ ಪಕ್ಷಗಳು ಕೆಂಡಾಮಂಡಲವಾದವು. ಸಾರ್ವಜನಿಕರಿಗೆ ರಹಸ್ಯವಾಗಿಟ್ಟು ರಾಜಕೀಯ ಪಕ್ಷಗಳು ಅದೇನನ್ನು ಮಾಡುತ್ತಿವೆ? ಅದೆಲ್ಲ ನಾಗರಿಕರಿಗೆ ತಿಳಿಯಬೇಕು. ರಾಜಕೀಯ ಪಕ್ಷಗಳು ತಮ್ಮ ಆರ್ಥಿಕ ಆದಾಯ ಮೂಲಗಳು, ಆಸ್ತಿ ಚಿರಾಸ್ತಿಗಳನ್ನು ವಾರ್ಷಿಕವಾಗಿ ಘೋಷಿಸಲೇಬೇಕು. ಇಲ್ಲದೆ ಹೋದಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಬದ್ಧತೆ ಇಲ್ಲದಂತಾಗುತ್ತದೆ. ಈಗಾಗಲೇ ರಾಜಕೀಯ ಪಕ್ಷಗಳು ಹಾಗೂ ರಾಜಕೀಯ ನಾಯಕರು ವಿಶ್ವಾಸ ಕಳೆದುಕೊಂಡಿದ್ದಾರೆ. ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ರಾಜಕೀಯ ನಾಯಕರು ಅಪರಾಧಿಗಳಾಗಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಮತ್ತು ಆರೋಪಿ ಸ್ಥಾನಗಳಲ್ಲಿ ನ್ಯಾಯಾಲಯಕ್ಕೆ ಅಲೆದಾಡುತ್ತಿದ್ದಾರೆ. ಕ್ರಿಮಿನಲ್ ಅಪರಾಧಗಳಲ್ಲಿ ಭಾಗಿಯಾದ ಜನರು ಜನಸೇವಕರು ಹೇಗಾಗುತ್ತಾರೆ? ಪಾರ್ಟಿ ಫಂಡ್ ಸಂಗ್ರಹಿಸುವ ಕಾಯಕಗಳಲ್ಲಿ ಅಪರಾಧ ಎಸಗಿದ ರಾಜಕೀಯ ನಾಯಕರಿಗೂ ನಮ್ಮಲ್ಲಿ ಕೊರತೆಯೇನಿಲ್ಲ. ಇವರ ಅಪರಾಧಿ ಕೃತ್ಯಗಳು ಇಡೀ ನಾಗರಿಕ ಸಮಾಜವನ್ನು ತಲೆತಗ್ಗಿಸುವಂತೆ ಮಾಡಿರುತ್ತದೆ. ರಾಜಕೀಯ ಪಕ್ಷಗಳು ದೇಶದಲ್ಲಿ ಎಲ್ಲ ಭ್ರಷ್ಟಾಚಾರಿಗಳಿಗೆ ಹೊಣೆ ಹೊರಬೇಕಾಗುತ್ತದೆ. ಚುನಾವಣೆ ಸಂದರ್ಭದಲ್ಲಿ ಹರಿಯುವ ಹಣವೇ ಭ್ರಷ್ಟಾಚಾರದ ಹಣ. ರಾಜಕೀಯ ಪಕ್ಷಗಳು ಮೊದಲು ಪಾರದರ್ಶಕವಾಗಿರಬೇಕು. ಅದಕ್ಕಾಗಿ ಮಾಹಿತಿ ಹಕ್ಕು ವ್ಯಾಪ್ತಿಯೊಳಗೆ ಬೇಷರತ್ತಾಗಿ ನಿಲ್ಲುತ್ತವೆ. ರಾಜಕೀಯ ಪಕ್ಷಗಳು ತಾವು ಸಾರ್ವಜನಿಕ ಪ್ರಾಧಿಕಾರ ಎಂದು ಘೋಷಿಸುವ ಮೂಲಕ ಮಾಹಿತಿ ಸ್ವಾತಂತ್ರ್ಯವನ್ನು ಜನರಿಗೆ ನೀಡಬೇಕು. ಈ ಮೇಲಿನಂತೆ ಇತಿಹಾಸ ಚರ್ಚೆ ಅಥವಾ ಭವಿಷ್ಯ ಏನೇ ಇದ್ದರೂ ಕೂಡ ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಈ ಪುಸ್ತಕವನ್ನು ರಚಿಸಲಾಗಿದೆ. ಮಾಹಿತಿ ಹಕ್ಕು, ಗ್ರಾಹಕ ಹಕ್ಕು ಸೇರಿದಂತೆ ಸಮಗ್ರ ನಿಯಮಿತ ಮಾಹಿತಿಗಾಗಿ www.youtube.com ವೆಬ್ಸೈಟ್ನಲ್ಲಿ JM ರಾಜಶೇಖರ ಚಾನಲನ್ನು ವೀಕ್ಷಿಸಬಹುದು ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಈ ಪುಸ್ತಕವನ್ನು ಪ್ರಕಟಿಸಿದ ಪ್ರಕಾಶಕರಿಗೆ, ಮುದ್ರಕರಿಗೆ, ಅಂದವಾಗಿ ಪುಟವಿನ್ಯಾಸ ಮಾಡಿಕೊಟ್ಟ ಎಲ್ಲರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ಅಧ್ಯಾಯ 1. ಮಾಹಿತಿ ಹಕ್ಕು ಕಾಯ್ದೆ 2005. ಭಾರತ ದೇಶದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾರಾಜ್ಯ ಸ್ಥಾಪನೆಯಾಗಿದೆ. ಭಾರತ ಸಂವಿಧಾನದಲ್ಲಿ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಹಕ್ಕಿನ ರೂಪದಲ್ಲಿ ಕೊಡಲಾಗಿದೆ. ಸಮಾನ ಹಕ್ಕುಗಳು ಇದ್ದರೂ ನಾಗರಿಕರಿಗೆ ಸಮಾನ ಸೌಲಭ್ಯಗಳು ದೊರೆತಿಲ್ಲ. ಆಡಳಿತ ವ್ಯವಸ್ಥೆಯಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ, ಶ್ರೀಮಂತರಿಗೆ ಹರಿದು ಹೋಗುವ ಆರ್ಥಿಕತೆ, ತಾಂಡವವಾಡುತ್ತಿರುವ ನಿರುದ್ಯೋಗ, ಬಡತನವನ್ನು ತಹಬದಿಗೆ ತರಬೇಕೆನ್ನುವುದು ಪ್ರಜಾಸತ್ತಾತ್ಮಕವಾದ ಆಡಳಿತದ ಉದ್ದೇಶ. ಆದರೂ ನಾಗರಿಕ ಸೌಲಭ್ಯಗಳು ದೊರಕದೆ ಅಸಮಾನತೆ, ಸ್ವಜನ ಪಕ್ಷಪಾತ ಮೇರೆಮೀರಿ ಹೋಗಿದೆ. ಪ್ರಜಾರಾಜ್ಯದಲ್ಲಿ ನಾಗರಿಕ ಪಾಲ್ಗೊಳ್ಳುವಿಕೆ ತುಂಬ ಅಗತ್ಯವಾಗಿದೆ. ಸರ್ಕಾರಗಳು ಮತ್ತು ಅಧೀನ ಅಂಗಸಂಸ್ಥೆಗಳು ನಾಗರಿಕರಿಗೊಂದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲೇಬೇಕು. ಇದಕ್ಕಾಗಿ ತಿಳುವಳಿಕೆ ಇರುವ ನಾಗರಿಕರು ಆಡಳಿತಗಳಲ್ಲಿ ಮುಕ್ತವಾಗಿ ಭಾಗವಹಿಸಬೇಕು.
ಇದಕ್ಕೆ ಸರ್ಕಾರದ ಮಾಹಿತಿ ಪಾರದರ್ಶಕವಾಗಿ ದೊರೆಯಲೇಬೇಕು. ಭಾರತ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವತೆಯನ್ನು ರಕ್ಷಣೆ ಮಾಡುವುದರೊಂದಿಗೆ ಸಾಮಾಜಿಕ, ಸಾಂಸ್ಕೃತಿಕ, ರಾಜಯಾತ್ಮಿಕ, ಆಡಳಿತಾತ್ಮಕ ಸಂಘರ್ಷಗಳ ಮಧ್ಯೆ ಸಾಮರಸ್ಯ ಕಾಪಾಡಬೇಕಾದ ಸವಾಲು. ಸರ್ಕಾರಿ ಮೂಲಭೂತ ನಾಗರಿಕ ಹಕ್ಕುಗಳ ಮಾಹಿತಿಯನ್ನು ನಾಗರಿಕರಿಗೆ ಕೊಡುವುದು ಪ್ರಜಾ ಸರ್ಕಾರದ ಕರ್ತವ್ಯ. ಜವಾಬ್ದಾರಿ ಹೊಣೆಗಾರಿಕೆಯಲ್ಲಿ ಇದನ್ನೆಲ್ಲ ಮನಗಂಡೇ 56ನೇ ಗಣರಾಜ್ಯೋತ್ಸವ ವರ್ಷದಲ್ಲಿ ಭಾರತದ ಸಂಸತ್ತು ಮಾಹಿತಿ ಹಕ್ಕು ಕಾಯ್ದೆಯನ್ನು ಅಧಿನಿಯಮಗೊಳಿಸಿತು. ಸರ್ಕಾರಗಳ ಆಡಳಿತ ಕಾರ್ಯಾಚರಣೆಗಳು ನಾಗರಿಕರಿಂದ ದೂರ ಉಳಿದು ಹೋಗಿದ್ದವು. ಆರ್ಥಿಕ ಸಂಪನ್ಮೂಲದ ಪರಿಮಿತಿಯಲ್ಲಿ ಭಾರತದ ಅಭಿವೃದ್ಧಿ ಬರೀ ಮಾತುಗಳ ರೂಪದಲ್ಲಿದ್ದವು. ಮಾಹಿತಿಯನ್ನು ರಹಸ್ಯವಾಗಿಟ್ಟು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲಾಗದ ಪರಿಸ್ಥಿತಿ. ಭಾರತ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತ್ವತೆ ರಕ್ಷಣೆ ಮಾಡುವುದರೊಂದಿಗೆ ಸಾಮಾಜಿಕ, ಸಾಂಸ್ಕೃತಿಕ, ರಾಜಯಾತ್ಮಿಕ, ಆಡಳಿತಾತ್ಮಕ ಸಂಘರ್ಷಗಳ ಮಧ್ಯೆ ಸಾಮರಸ್ಯ ಕಾಪಾಡಬೇಕಾದ ಸವಾಲು.